ಕೊನೆಯ 10 ವರ್ಷದ ಹಾದಿ, ಮೌನದ ಮೇಲೆ ನೋವಿನ ನೆರಳು. ನಮ್ಮ ಬಾಬಾ ಸಾಹೇಬರ ಹೃದಯದಲ್ಲಿ ಉಳಿದಿದ್ದ ಕಣ್ಣೀರುರುಳಿತು. ಸ್ವಾತಂತ್ರ್ಯದ ದೇಶ ಕಂಡರೂ ಸಮಾನತೆಯ ಕನಸು ಇನ್ನೂ ತಲುಪಿಲ್ಲ. ಸಂವಿಧಾನಕ್ಕೆ ಸಹಿ ಮಾಡಿದ ಕೈ, ಅದೇ ಕೈಗೆ ಮತ್ತೆ ಮರುಕುಸಿದ ನೆಲದ ನೋವಿನ ನಂಟು. ಅಲ್ಪಸಂಖ್ಯಾತರ ಹಕ್ಕುಗಳ ಮಾತು, ರಾಜಕಾರಣದ ಗದ್ದಲದಲ್ಲಿ ಹೇಳಲಾಗದಂತಾದ ಮೌನ. ಎದುರಿಗೆ ನುಂಗದ ನಿರ್ಲಕ್ಷ್ಯದ ಗೋಡೆ, ಅವರ ನೋಟದಲ್ಲಿತ್ತು ಸಮಾಜ ಇನ್ನೂ ಬದಲಾಗದ ತೋರೆ. ಸಮ್ಮಾನು ಹಕ್ಕಿಗಾಗಿ ಹೋರಾಡಿದ ಧ್ವನಿ, ಕೊನೆಯ ವರ್ಷಗಳಲ್ಲಿ ಮೌನವಾಗಬೇಕಾಯಿತು ಅನಿವಾರ್ಯವಾಗಿ. ಆರೋಗ್ಯ ಹದಗೆಟ್ಟಾಗಲು ಬರವಣಿಗೆಯ ಹೋರಾಟ, ಕಣ್ಣಿನ ನೋವು, ಹೃದಯದ ವೇದನೆ, ಕಾಲು ಕೈಗಳಿಗೂ ಅವಾರಿಸಿದ ಬೇನೆ. ಆದರೂ ಟೇಬಲ್ ಮೇಲೆ ಕಾದಿದ್ದ ಪುಸ್ತಕಗಳ ಗುಂಪ, ಬುದ್ಧ ಮತ್ತು ಅವರ ಧಮ್ಮಗೆ ಅವನ ಜೀವವೇ ಅಕ್ಷರದ ಚಿಮ್ಮು. ನಿದ್ದೆ ಕಳೆದು ಬೆಳಿಗ್ಗಿನವರೆಗೂ ಬರೆಯುತ್ತಿದ್ದ ಮನಸ್ಸು, ದೇಹ ಕುಗ್ಗಿದರೂ ಕುಗ್ಗದ ಆತ್ಮಸ್ಥೈರ್ಯದ ಅರ್ಧಸ್ವರ. ತೀರದ ಮೌನವು ಬಂದರೂ ಅವನ ಪ್ರಜ್ಞೆಯೇ ನಿಲ್ಲಲಿಲ್ಲ ಯಾವ ಕ್ಷಣವೂ. ಬೌದ್ಧ ದೀಕ್ಷೆಯ ಆಂತರಿಕ ತಿರುವು, 1956 ಅಶೋಕ್ ವಿಜಯದ ದಿನ. ಅವರು ಕಂಡ ಕನಸಿನ ಹೊಸ ಅಧ್ಯಾಯ, ಲಕ್ಷಾಂತರ ಜನರ ಮುಂದೆ ಬುದ್ಧನ ದಾರಿಯ ವಚನ. ಅಂಬೇಡ್ಕರ್ ಕಣ್ಣಲ್ಲಿ ಅದೇ ದಿನ ಜ್ವಲಿಸಿದ ವಿಶ್ವಾಸದ ದೀಪ. ನನ್ನ ಜನರು ಮಾನವನಾಗಿ ನಿಲ್ಲಲಿ ಎಂಬ ಹಂಬಲ. ಆ ಕ್ಷಣದಲ್ಲಿ ಅವರ ಕಣ್ಣೀರು ಪರಿವರ್ತನೆಯ ನೆಲೆಯ ಅಂಗಳ. ಧರ್ಮ ಪರಿವರ್ತನೆ ಅಲ್ಲ, ಅದು ಮಾನವತ್ವದ ಹೊಸ ಅವತಾರ ಎಂಬ ಅವರ ತೀರ್ಮಾನ. ಕೊನೆಯ ತಿಂಗಳುಗಳ ಭಾರ, ಬೆಂಬಲಿಸಿದವರು ಕಡಿಮೆ, ಅವರು ಬಿಟ್ಟು ಹೋದ ಕೆಲಸಗಳು ಅಪಾರ. ಸಮಾಜಕ್ಕೆ ಬರೆದ ಒಳ್ಳೆಯದೇ ಪುಟ, ಆದರೂ ಆತ್ಮಕ್ಕೆ ನೋವಿನ ಸಂಕಟ. ಇನ್ನೂ ಅನ್ಯಾಯ ಮಿದುಳಲ್ಲಿ ಬಾಡುತ್ತಿದೆ ಎಂದು ಅವರು ಹೇಳಿದ ಅಂತಿಮ ಸಂದೇಶ. ತೀರಕ್ಕೆ ಹಾದಿ ಹಿಡಿದಾಗಲೂ ಅವರು ಕೇಳುತ್ತಿದ್ದದ್ದು ಜನರಿಗೆ ನ್ಯಾಯ ಬಂದಿದೆಯ ಎಂಬ ನೋವು. ಅವರು ತೆರಳಿದರು ಉಳಿದದ್ದು ಸಮಾನತೆಯ ದೀಪದ ಕಣ್ಣೀರ ತುಂತುರು. ಕೊನೆಯ 10 ವರ್ಷದ ಪಾಸಿನಲ್ಲಿ ಅಂಬೇಡ್ಕರ್ ಕಣ್ಣೀರು ಮಣ್ಣಿಗೆ ಬಿದ್ದವು. ಆ ಕಣ್ಣೀರು ಇಂದಿನ ದೇಶದ ಸಮಾನ ಹಕ್ಕಿನ ಬಾನಿನಲ್ಲಿ ದೀಪವಾಗಿ ನಿಂತಿವೆ. ಅವರು ಹೋದರೂ
ಅವರ ಪ್ರಶ್ನೆ ಉಳಿದಿದೆ. ಮಾನವ ಮಾನವನೆಂದೇ ನಡೆವ ದಿನ ಬರುತ್ತದೆ ಎಂಬ ಭರವಸೆಯಲ್ಲಿ.